ಅಲ್ಲ ಯಾಕೆ ಬರಲೇ ಇಲ್ವಲ್ಲ ಇವನು. ಫೋನು ಎತ್ತುತ್ತಾ ಇಲ್ಲ, ಫೋನು ಸ್ವಿಚ್ ಆಫ್ ಮಾಡ್ಕೊಬಿಟ್ಟಾನೆ. ಶ್ರೀನಿವಾಸನ್ಗೆ ಏನಾಯ್ತು? ಅಲ್ಲ ಒಬ್ಬಿಟ್ಟು ಊಟಕ್ಕೆ ಬಾ ಅಂತ ಹೇಳ್ಬಿಟ್ಟು ಅಷ್ಟು ಬಗೆಯಿಂದ ಹೇಳಿವ್ನಿ, ಒಬ್ಬಿಟ್ಟು ಊಟಕ್ಕೂ ಬರಲಿಲ್ಲ ರಾತ್ರಿ. ಈಗ ನೋಡಿದ್ರೆ ಫೋನಲ್ಲೂ ಮಾತಾಡ್ತಾ ಇಲ್ಲ, ಫೋನು ಸ್ವಿಚ್ ಆಫ್ ಮಾಡ್ಕೊಂಡವನೆ. ಯಾಕೆ ಇವ್ನಿಗೆ ಏನಾಯ್ತು? ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಆಡ್ಕೊಳ್ಳೋದು ಮುಂದ್ಗಡೆ ಜಾರ್ ಬಿದ್ದಂಗೆ ಇವನು ಈ ಪರಿಸ್ಥಿತಿಗೆ ತಂದ್ಬಿಟ್ನಲ್ಲ ನನ್ನ. ಇವನು ಯಾಕೆ ಹಿಂಗೆ ಅಂದ್ಬಿಟ್ಟು ಮಾತಾಡ್ತಾ ಇಲ್ಲ ಇವನು? ಅಲ್ಲ ಏನಾರು ಕಾರಣ ಇದ್ರೆ ಹೇಳ್ಬೇಕು ತಾನೆ. ನಾನು ಏನಾರು ತಪ್ಪು ಮಾಡಿದ್ರೆ ನಾನು ತಿತ್ಕತ್ತೀನಪ್ಪ. ಮಗ ಇದಕ್ಕವ ಇದಕ್ಕೆ ಹಿಂಗೆ ಕುಂತಿದ್ದಿ? ಬಾ ಎದ್ದಿ ನಾಷ್ಟ ಮಾಡ್ಬಾ. ಅಲ್ಲಕ್ಕನವ ನೋಡವ ಶ್ರೀನಿವಾಸ ಬರ್ನಿಲ್ವಲ್ಲವ ಇವನು. ನಾನು ಹೇಳೋದಕ್ಕೆ ಫೋನ್ ಕಟ್ಟಾಗೋಯ್ತು. ನೆನೆ ಬೆಳಿಗ್ಗೆನೆ ಹೇಳಿತಿಲ್ವ ನಾನು ಇವತ್ತು ಒಬ್ಬಿಟ್ಟು ಊಟ ಮಾಡ್ತೀವಿ ಅಂದ್ಬಿಟ್ಟು. ಬರ್ನೇ ಇಲ್ವಲ್ಲ, ಫೋನು ಸ್ವಿಚ್ ಆಫ್ ಆಗದೆ. ಹೋಗಿ ಯಾಕವ ಹಿಂಗೆ ಆಡ್ತಿದ್ದನು? ನನಗೆ ಯಾಕೋ ಭಾಳ ಹೆದರಿಕೆ ಆಯ್ತದೆ. ಅವ ಮಾತಾಡ್ತಿದ್ದಂಗೆ ಫೋನ್ ಕಟ್ಟಾಗದೆ ಅಂತೀಯ? ಏನು ಫೋನ್ಗೆ ಬಿದ್ದಿ ಹೊಡೆದೋಗಿದ್ದದೆಯೋ ಏನು ಕತೆಯೋ ಯಾರು ಗೊತ್ತು. ನೀನು ಒಳ್ಳೆ ಸರಿ ಬಿಡು. ಅದಕ್ಕವ ಅದಕ್ಕಂಗೆ ಅಡಿಗೆ ನೀನು ಸುಮ್ ಕೂತ್ಕೋ. ಇಷ್ಟಕ್ಕೆಲ್ಲ ಯತ್ನೆ ಮಾಡೋರು ಆಯ್ತು ನೀನು. ಸಣ್ಣ ಪುಟ್ಟದಕ್ಕೆಲ್ಲ ಯತ್ನೆ ಮಾಡ್ತಾ ಕೂತ್ಕೊಂಡಾರ ದಡ್ಡಿ ಹೆಂಗೆ ನೀನು? ನಮ್ಮ ಅಣ್ಣನ ಮಗ ಅಂತೆ ಬುದ್ಧಿ ಕಲ್ತಿದ್ದಾನ ಮಾಡೋ ಬಂಗವ. ಎಲ್ಲೋ ನಿನ್ ಕೊಟ್ಟು ಫೋನಲ್ಲಿ ಮಾತಾಡಾಗಲೇ ಫೋನ್ಗೆ ಕೆಟ್ಟೋಗಿದ್ದದೋ ಹೆಂಗೋ. ಅವನ ಫೋನ್ ಕೆಟ್ಟೋಗಿದ್ರು ಬೇರೆ ಫೋನಿಂದನಾರು ಮಾಡ್ಬೇಕು ತಾನೆ, ಅವ್ರು ಅಪ್ಪನ ಫೋನಿಂದನಾರೇ. ಓ ಅಂತಾನೆ ಅಲ್ವೇ? ಸರಿ ಕೊಡಿಲಿ ಮಾವನ ಫೋನ್ ಮಾಡಿ ಮಾತಾಡ್ತೀನಿ. ಸರಿ ಮಾತಾಡು. ಹಿಂಗಾಯ್ತದೆ ಎತ್ತತಾನೆ ಇಲ್ವಲ್ಲ? ಮಾಡೋಕ್ಕಾಯ್ತದೆ ಸುಮ್ಮನಿರವ. ಇನ್ನೊಂದ್ಗಳಿಗೆ ಮಾಡೋಕ್ಕಾಯ್ತದೆ, ಫೋನ್ಗಳು ಬಿಟ್ಟು ಅದು ಇದು ಅಂತ ಭಂಗ ಮಾಡ್ತಿರ್ತಾರೆ ಇಷ್ಟೊತ್ತಿಗೆ ಫೋನ್ ಇಟ್ಕೊಂಡು ಕೂತ್ಕೊಂಡಾರ. ನನಗೆ ಯಾಕೋ ಭಾಳ ಭಯ ಆಯ್ತದೆ ಕಣವ. ಅಲ್ಲ ಕಣವ, 10 ಲಕ್ಷ ದುಡ್ಡು ಸುದ್ದಿ ಹೇಳ್ದೆ ಈಗ ಮಗಿನ ಕೈಲಿ ಕೊಟ್ಟೆ ಅಂತ. ಹಂಗೊಂದು ತಕ್ಷಣ ಫೋನ್ ಕಟ್ ಮಾಡ್ಬಿಟ್ಟ ಕಣವ ಇವನು. ಅಯ್ಯೋ ಹತ್ಕೋಯ್ತು ಏನು ಸಂಬಂಧ? ಅವ್ನು ದುಡ್ಡನ್ನ ಆಸೆ ನೋಡೋದು ನಮ್ಮ ಶ್ರೀನಿವಾಸ. ದುಡ್ಡಿನ ಮೇಲೆ ಅವ್ನಿಗೆ ಹಂಗೆಲ್ಲ ಆಸೆ ಇಲ್ಲ ಕಣವ. ನೀನು ಸುಮ್ಮನೆ ಇಲ್ದೋದೆ ನಾನು ಕಲ್ಪನೆ ಮಾಡ್ಕೊಂಡು ಚಿಂತೆ ಮಾಡ್ಬೇಡ ಕಣ್ಣೆ ಮಗ. ನೀನು ಸುಮ್ಮನೆ ಇರ್ನೆ, ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ನನ್ನ ಮಾತಾ ಕೇಳು ನೀನು. ಅಲ್ಲ ಕಣವ, ಹಿಂಗಾದ್ರೆ ಹೆಂಗವ ಮಾಡೋದು ಇವನು? ಈಗಲೇ ಹಿಂಗೆ ಆಡಿದ್ರೆ ಮುಂದಕ್ಕೆ ಹೆಂಗವ ಪರಿಸ್ಥಿತಿ? ಮುಂದಕ್ಕೆ ಹೆಂಗೆ ಹೇಳು ಪರಿಸ್ಥಿತಿ? ಅಯ್ಯೋ ಸುಮ್ಮನೀರು. ಗಂಡ್ಸು ಅಂದಮೇಲೆ ಅದು ಇದು ಅಂತ ಬಂಗಾಗಿರ್ತದೆ. ನೀನು ಕುಟ್ಟಿ ಎಷ್ಟೊತ್ತಿನಲ್ಲಿ ಪೂರವೇ ಮಾತಾಡ್ಕೊಂಡು ಕೂತ್ಕೊಂಡಾರ. ಏನು ಕೆಲಸ ಇದ್ದದೋ ಏನು? ಈಗ ನೋಡಿದ್ರೆ ಅಣ್ಣನ ಫೋನ್ ಎತ್ತುತ್ತೆ ಇಲ್ಲ. ನೀನು ತಲೆಗೆಡ್ಸ್ಕೊಬೇಡ, ಸುಮ್ಕಿರು. ಆಮೇಲೆ ಫೋನ್ ಮಾಡಿ ಮಾತಾಡಿದ್ರೆ ಆಯಿತು. ಯಾಕೆ ತಲೆಗೆಡ್ಸ್ಕೊಂಡು ಮಗ? ಎಲ್ಲ ಹಾಕು ನೀನು ಬರೀ ಟೆನ್ಷನ್ ಮಾಡ್ಕೊಳ್ಳೋದು ಕಣ್ಣೆ ನೀನು. ಹಂಗೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಎಲ್ಲ ಹಾಕುವೆ. ಏನು ಗೊತ್ತಾಯ್ತಿವ ಎಂತವನು ಏನು ಶ್ರೀನಿವಾಸ ಅಂತವ? ಅಲ್ಲ ಕಣವ, ಈಗ ಬೇರೆ ನನಗೆ ನೆನ್ನೆಯಿಂದನೂ ರಾತ್ರಿ ಅಂತೂ ಇದ್ದೇನೆ ಬರ್ನಿಲ್ಲ ಕಣವ. ಇದ್ದಿದ್ದು ದುಡ್ಡು ಕಿತ್ಕೊಬಿಟ್ರು. ಮುಂದೆ ಹಂಗೆ ಜೀವನ ಏನು ಎಂತು? ಇವ್ನು ನೋಡಿದ್ರೆ 10 ಲಕ್ಷ ಸುದ್ದಿ ಎತ್ತದ ತಕ್ಷಣ ಇವನು ಕಟ್ ಮಾಡ್ಬಿಟ್ಟ. ಈಗ ಮಗಿನ ಕೊಟ್ಟಿವ್ನಿ ಅಂದ ತಕ್ಷಣವ ಮುಂದೆ ಜೀವನ ಏನು ಅಂತಲೇ ಜೀವನನೇ ಕಾಣಲಿಲ್ಲ ಕಣವ. ಜೀವನ ಎಲ್ಲ ಕತ್ಲಾದಂಗೆ ಕಾಣ್ತಿತ್ತು ನನಗೆ. ಮುಂದಕ್ಕೆ ಹಂಗವ ಮಾಡಾನೆ ನಾನು. ಹೆಂಗೆ ಮಾಡಾನೆ ಹೇಳು? ಹೆಂಗೆ ಮಾಡಾನೆ ಅಂತ ಯಾಕಂದಿಯೇ? ಈಗ ಶ್ರೀನಿವಾಸನ ಮದುವೆ ಹಾಕಿಲ್ವ ನೀನು? ಶ್ರೀನಿವಾಸನ ಮದುವೆ ಹಾಕಿವ ತಾಯಿ ಹೋದ್ಮೇಲೆ ಅವ್ನು ನೋಡ್ತಕ್ಕ ಹಚ್ಕಟ್ಟಕ್ಕೆ ನೀನು ಯಾಕೆ ಹಿಂಗಾಡಿ ಎಲ್ಲ ಹಾಕೋಬಾರಿ ಕಲ್ಪನೆ ಮಾಡ್ಕೊಂಡು ನಿನ್ಪಡ ನೀನು. ಸುಮ್ಮನೆ ಮಾತಾಡೋದು ನೀನು. ಹಂಗೆ ಆಡಬೇಡ್ದು. ನಿನ್ಪಡ ನೀನೇ ಕಲ್ಪನೆ ಮಾಡ್ಕೊಂಡು ಕೂತ್ಕೊಂಡಾರ. ನಾನೇನು ಕಲ್ಪನೆ ಮಾಡ್ಕೊತಿದ್ದನೋ ಏನೋ ಎಂತ ಒಂದು ಅರ್ಥ ಆಯ್ತಿಲ್ಲ. ಫೋನ್ ಮಾಡಿ ಮಾತಾಡಿರ್ತಾರೆ ಏನಾರು ಅರ್ಥ ಆಯ್ತದೆ. ಈಗ ನೋಡು ಮಾವ ಫೋನ್ ಮಾಡೋದು ಮಾವೇ ಫೋನ್ನೇ ಎತ್ತುತ್ತೆ ಇಲ್ಲ. ಹಿಂಗಾದ್ರೆ ಹೆಂಗೆ ಮಾಡೋದು ಹೇಳು? ಅಲ್ಲ ಕಣ್ಮಗ, ಇನ್ನು 15 ಮದುವೆ ಮಾಡಿಕೊಂಡು ನೀನು ಹಿಂಗೆ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಮಕ ಚೆನ್ನಾಗಿ ಕಾಣೋದು ಮದುವೆಲಿ. ಮಕ ಎಲ್ಲ ಬತ್ತೋದಂಗೆ ಕಾಣ್ತದೆ. ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿರು ನೀನು. ಬೇರೆದ್ಕೆಲ್ಲ ಯಾಕೆ ಚಿಂತೆ ಮಾಡಿಯ ನೀನು? ಬರೀ ದುಡ್ಡು 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 ಅನ್ನೋದೇ ನೀನು. ಅವೆಲ್ಲ ಮನ್ಸಿನ ತೆಗ್ದಾಕ್ಬಿಟ್ಟು ಇರು ನೀನು. ನಮ್ಮ ಅಣ್ಣನ ಮಗ ನೀನು ಅಚ್ಚುಕಟ್ಟಾಗಿ ನೋಡ್ಕೊತಾನೆ. ನೀನು ಯಾಕೆ ತಲೆಗೆಡ್ಸ್ಕೊಂಡು? ಇಲ್ಲವ ನಿಮ್ಮ ಅಣ್ಣನ ಮಗ ಬರ್ನೇ ಇಲ್ಲ. ಒಬ್ಬಿಟ್ಟು ಬೇರೆ ತೊಟ್ಕೊಂಡು ಕೂತ್ಕೊಂಡೆ. ಅರ್ಧ ನಿನ್ನಿಂದನೇ ಬರೀಕಿಲ್ಲ ಬಾಮರೆ. ಅರ್ಧ ಅವ್ನ ಮನೆಗೆ ಬರ್ದವನ್ನ ನೀರಕ್ಕೆ ನೀನೇ ಕಾರಣ. ಅವತ್ತು ಮನೆ ಬಾಕ್ಲಿಗೆ ಬಂದವನ್ಗೆ ಅವಮಾನ ಮಾಡಿ ಕಳಿಸ್ತೆ. ಅವತ್ತಿಂದ ಅವನು ಮನೆ ಬಾಕ್ಲಿಗೆ ಬರೋಕ್ಕೆ ಬೇಜಾರು ಮಾಡ್ಕೊತಾನೆ. ಓಹೋ ಮಾನಿಷ್ಟ ನಿಮ್ಮ ಅಣ್ಣನ ಮಗ. ಮಾನಿಷ್ಟನೇ ಮತ್ತೆ ಮಾನಿಷ್ಟ ಆಗಿರೋದಕ್ಕೆ ನಮ್ಮ ಅಣ್ಣನ ಮಗ ಮಾನಿಷ್ಟ ಆಗಿರೋದಕ್ಕೆ ಮತ್ತೆ ವಸ್ತು ಎಲ್ಲ ಬಿಡವ. ನಿಮ್ಮ ಅಣ್ಣನ ಮಗ ಭಾಳ ಮಾನಿಷ್ಟ. ಅವನಂತ ಮಾನಿಷ್ಟ ಹುಡುಕಿದ್ರು ಭೀ ಸಿಕ್ಕಕ್ಕಿಲ್ಲ ಊರಲ್ಲೆಲ್ಲವ. ಗೊತ್ತಾಯ್ತಾ? ಸುಮ್ಮನಿರು. ಹೇಳಿದ್ರು 10 ಲಕ್ಷ ಸುದ್ದಿಯೇ. ಯಾಕೆ ನಿಮ್ಗೆ ಯಾಕದು? ಅಲ್ಲ ಒಬ್ಬಿಟ್ಟು ಊಟಕ್ಕೆ ಬಂದಿಲ್ವಲ್ಲ. ಎಲ್ಲೋ 10 ಲಕ್ಷ ದುಡ್ಡ ಮಗಿನ ಕೊಟ್ಟಿರೋ ವಿಷಯ ಗೊತ್ತಾಗ್ಬಿಟ್ಟಿರ್ಬೇಕು. 10 ಲಕ್ಷ ನನ್ನ ಕೈ ತಪ್ಪೋಯ್ತಲ್ಲ ಅಂದ್ಕೊಂಡು ಇನ್ನೇನು ಇವನು ಮುದ್ವಾರ್ತಾನೆ ಏನು ಪ್ರಯತ್ನ ಅಂದ್ಕೊಂಡು ಬುಟ್ಟಾಕುದ್ನಾ ಅಂತ. ಅದೇನು ಅಡ್ಬಾಯಿ ನಿಂದು? ಎಂತ ಅಡ್ಬಾಯಿ ಮರ ನಿಂದು? ನೀನೇ ಸರಿಯಾ? ಅಲ್ಲ ನನ್ನ ಮಗಳ ಜೀವನ ಹಾಳಾದ್ರೆ ನಿನಗೆ ಚಂದ ನಿನಗೆ ಖುಷಿಯ ನಿನಗೆ? ಈಗ ಮಾತಾಡ್ತೀಯಲ್ಲ ನಿನ್ಗೆ ಆಚಕಾಯ್ಕೊ ನಿನಗೆ?
ನಾಚ್ಕಾಯ್ಕವ ಹೇಳು. ಅಲ್ಲ ನನ್ನ ಮಗಳ ಜೀವನ ಹಾಳಾಲಿ ಅಂತ ಕಾಯ್ಕೊಂಡು ಕೂತಿದೀಯ ನೀನು? ಹಾ, ಸಣ್ಣ ಎಕ್ತಿಬ್ಬಲ್ಲಿ ಮುನ್ನಾಕ ಅಂದರು ನ್ಯಾಯವಾಗಿ ಬುದ್ಧಿ ಕಲಿ ನೀನು. ಅಲ್ಲ ನೀನೇ ಸರಿಯಲ್ಲ, ನೀನು ಬುದ್ಧಿ ಕಲ್ತಿರೋ ನೀನು. ಅದೇ ಕಾಡ್ತಾ ಇದ್ದೀನಿ ನೀನು. ನನ್ನ ಮಗಳ ಜೀವನ ಹಾಳಾಗ್ಲಿ ಅಂತ ಕಾಯ್ತಾ ಕೂತಿದೀಯನೋ ನೀನು? ಹ್ಞೂ ಕಾಯ್ತಾ ಕುಂತೀನಿ ನಿನ್ನ ಮಗಳ ಜೀವನ ಹಾಳಾಗಲಿ ಅಂದ್ಬಿಟ್ಟು. ಹೋಗ ಮಿಮ್ಮಿ, ನನಗೇನು ಏನಾರು ಮಾಡ್ಕೋಗಿ ಅವನಿಗೆ ಬಂದಿರ್ತಾನೆ ನೋಡಿ ಸುಮ್ಕಿರು. ಹೆಂಗೋ ದುಡ್ಡು ಗಿಡ್ಡು ಸಿಗ್ತದೆ, ಆರಾಮಾಗಿರೋದ, ಇವಳು ಮದುವೆ ಮಾಡ್ಕೊಂಡು ದುಡ್ಡು ಖರ್ಚು ಮಾಡಿಸ್ಕೊಂಡು ಅಂತ ಇದ್ದ. ಈಗ ದುಡ್ಡೇ ಇಳ್ತಾವಿಲ್ಲ ಅಂದಮೇಲೆ ಅವನು ಮದುವೆ ಬೇರೆ ಆಯ್ತಾನೆ ನಿಮ್ಮನ್ನ ಇವಳನ್ನ ನೋಡುವೆ. ಸುಮ್ಮನಿರು, ಗೊತ್ತಾಯ್ತದ ನಿನಗೆ ಹೆಂಗೆ ಏನು ಅಂತವ. ನನ್ನ ಮಾತ ಕೇಳ್ದಾನೆ ದುಡ್ಕಿ ನೀವು ಅನ್ಭವಿಸ್ಬಾರ್ದ್ರೆ ಅನ್ಭವಿಸ್ತಾ ಇದ್ದೀರಿ. ಅಯ್ಯೋ 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 ಅಪ್ಪ, ಸಾಕು ಸುಮ್ ಕೂತ್ಕೊ. ನೀನು ಒಸಿ ಅಲ್ಲ, ನಿನ್ನ ಕತೆ ಜವಾಬ್ದಾರಿ ಇರೋದು ನಿನಗೆ, ಅಪ್ಪನಾಗೆ ನಿನಗೆ. ಬಾ ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ನನ್ಗೆ ಗೊತ್ತಿಸ್ಬೇಡ, ನನ್ಗೆ ಪಾಪ ನೀನು ಜಾಸ್ತಿ ಮಾತು ಕಿತ್ತಾಡಿದ್ರೆ ಮಾತ್ರವ ನನಗೆ ಗೊತ್ತು ಬಿಡ್ತದೆ. ನನಗೆ ಬಿ ಪಿ. ಸುಮ್ ಕೂತ್ಕೊಂಡ್ರೆ ಸರಿ ಆಯ್ತು ನೀನು. ಎಲ್ಲ ಅಡ್ಬಾಯ್ ಹಾಕೊಂಡು ಬಂದ್ಬಿಡ್ತಾನೆ. ಅಡ್ಬಾಯ್ ಹಾಕೊಂಡು ಈಗ ಸಂತೋಷ ಆಗೋಯ್ತೇನೋ ಬರ್ದ ಹೊತ್ತಿಗೆ. ಅವತ್ತು ಮನೆ ಬಾಕ್ಲಿಗೆ ಬಂದವನಿಗೆ ಅವಮಾನ ಮಾಡಿ ಕಳಿಸ್ದೆ. ನಾನೇ ಬೆಳಿಗ್ಗೆನೂ ಹಂಗೆ ಅಂತಿದ್ದಂತೆ ನಿಮ್ಮಪ್ಪ. ಅವತ್ತೇ ಮನೆ ಬಾಕ್ಲಿಗೆ ಬಂದಾಗ ಮಾವ ಮನೆ ಬಾಕ್ಲಿಂದ ಓಡಿಸ್ದೆ, ಈಗ ಹೆಂಗೆ ಬರೋಣ ನಾನು ಅಂತವ. ಇದಕ್ಕೆಲ್ಲವ ನೀನೇ ಕಾರಣ. ನೀನೇನು ಒಳ್ಳೇದಾಗ ಬಯಸಿಯ ಮನೆಗೆ ಮಾರಿ ಊರು ಬುಕ್ಕಾರಿ ಅಂತ ಜನಗಳ ಕೈ ಒಳ್ಳೇದು ಅನ್ಸ್ಕೊಳ್ಳೋದು ನೋಡ್ತೀವಿ. ಹೊತ್ತು ಮನೆಯವ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಬರೀಕಿಲ್ಲ ನಿನಗೆ. ಮನೆದು ಒಳ್ಳೇದು ಮಾಡಬೇಕು ಅನ್ನೋದು ಬಂದದ್ದು ನಿನಗೆ. ಇದಕ್ಕೆಲ್ಲ ನೀನೇ ಮೂಲ ಕಾರಣಕತೆ. ನೀನು ಅಂತೆ ಅನ್ನೋದು ನನಗೆ ಗೊತ್ತಿಲ್ಲ ಅನ್ಕೋಬೇಡ ನೀನು. ಅಯ್ಯೋ 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 ಅಯ್ಯೋ, ಗೊತ್ತಾಗಿರ್ತಾನೆ ಏನೀಗ ಏನು ಎದ್ರುಕೊಂಡ ನಮ್ಮಿ ನಾನು ಎಂತ ಅನ್ನೋದು ತಿಳ್ಕೊಡ್ತಾನೆ. ನಾನೇನು ಭಯ ಪಡಕ್ಕಿಲ್ಲ. ನಾನು ಇರೋದು ಹೇಳ್ತೀನಲ್ಲ, ಅದಕ್ಕೆ ನಿಮಗೆಲ್ಲ ಒಂಥರ ಓಹೋ ಹೋಗು ಅನ್ಭವಿಸೋಗಿ. ನನಗೇನು ಅನ್ಭವಿಸೋಗಿ ಗೊತ್ತಾಯ್ತದೆ, ಗೊತ್ತಾಯ್ತದೆ ಹೋಗಿ. ನಾನೇನೋ ಓಲಿ ಅಂತ ಸುಮ್ಮನಿದ್ದೆ. ಈ ಪೆಟ್ಟು ನಿಮ್ಮ ಇಷ್ಟ, ನೀವೇನಾದ್ರು ಮಾಡ್ಕೋಬೋದು. ನಾನು ಅದಕ್ಕೆ ತಾನೇ ಬಿಟ್ಟಾಕ್ಬಿಟ್ಟಿರೋದು. ಆ ಬಡ್ಡಿಯದ ಇಷ್ಟು ದಿವಸ ಎಲ್ಲಿದ್ದ, ಯಾತವಿದ್ದ, ಏನು ಎಂತು ಯಾವುದು ಗೊತ್ತಿಲ್ದನೀಯ. ನಾನೇ ನಿಮ್ಮ ಅಣ್ಣನ ಮಗ ಅನ್ಕೊ ಮನೆಯಾಗ ಸೇರಿಸ್ಕೊಂಡು ನೀನು ಮಗಳು ಮದುವೆ ಮಾಡಕ್ಕೆ ನಿಂತಿದೆಯಲ್ಲ. ಇದ್ರ ಪರಿಣಾಮ ಏನು, ಇಂದು ಮುಂದೆ ವಿಚಾರಿಸ್ಬೇಕು, ಮಾಡಬೇಕು, ಮುಟ್ಟಬೇಕು. ಯಾವ್ದಾರ ಒಂದು ಚೂರಾರೆ ಜವಾಬ್ದಾರಿ ಅನ್ನೋದು ಇದ್ದದ್ದು ನಿನಗೆ. ನಿನ್ನ ಜವಾಬ್ದಾರಿ ಇದ್ದೀರಿ ನೀನು ಹಿಂಗೆ ಆಡ್ತಿದ್ದ ನೀನು. ಎಂಥವಳು ಇರಬೇಕು ನೀನು ಮತ್ತೆ ನೀನು. ನನಗಿದ ಜವಾಬ್ದಾರಿ ನಿನಗೆ ಇರೋದು. ಹೋಗಿ ಸುಮ್ಮನೆ ಎದ್ದಿ ಜಾಸ್ತಿ ಮಾತಾಡ್ಬೇಡ ನೀನು. ನಮಗೆ ನನ್ನ ಮಗಳೇ ಬೇಜಾರು ಮಾಡ್ಕೊಂಡು ಕೂತಾಳಲ್ಲ ಅಂತ ನನ್ನ ಚಿಂತೆ ನನಗೆ. ನೀನು ಒಂಥರ ಸುಮಾರ ನಿನಗೆ. ಅಪ್ಪ ಅರ್ಥ ಮಾಡ್ಕೊಳಕಿಲ್ಲಕಂತೆ ಬಿಡವ. ಅಪ್ಪನಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಕತೆ, ಗೊತ್ತಿಲ್ವಾ? ಅದಕ್ಕೆ ತಾನೇ ನಾನು ದುಡ್ಡು ಇಸ್ಕೊಟ್ಟಿದ್ದು. ಓಹ್ ಇಲ್ಲ ಬಂದ್ಬಿಡು, ಆ ಮಗ ಅತಂತ್ರ ಆಗ್ಬಿಡ್ಲಿ. ನೀನು ಅಬ್ಬಳು ಸೇಫ್ಟಿ ನೀನು ನೋಡ್ಕೊಬಿಟ್ರೆ ಆ ಮಗಿನ ಸೇಫ್ಟಿ ನೋಡ್ರೆ ಯಾರು? ಪರವಾಗಿಲ್ಲ, ನೀನು ಸುಮಾರಾಗಿ ಇದ್ದೀಯೇ. ಏ ಮಗ, ಅವ್ನು ಟೆಸ್ಟ್ ಮಾತಾಡಿದ್ರು ಅಷ್ಟೇ, ಸುಮ್ಮನಿರು ನೀನು. ಅಲ್ಲ ಇವು ಶ್ರೀನಿವಾಸನ ಮನೆ ಬಾಕ್ಲಿಗೆ ಬರೋನು ಬರ್ದಂಗೆ ಮಾಡ್ಬಿಟ್ಟೆ. ಅವನಿಗೆ ಪಾಪ ಮಾವ ಏನಂದದು ಅಂದ್ಕೊಂಡು ಅರ್ಧ ಪಾಪ ಎದ್ರಕೊಂಬರ್ದಂಗೆ ಅದ. ನಾನೇ ಒಬ್ಬಟ್ಟು ಮಾಡ್ಕೊಂಡು ಕೂತ್ಕೊಂಡಿದ್ದು, ಬರ್ನೇ ಇಲ್ಲ ಪಾಪ. ಈಗ ನೋಡ್ರಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವನೆ ಅಂದ್ಕೊಂಡು ನನ್ನ ಮಗಳ ಚಿಂತೆ ಮಾಡ್ತಾ ಕುಂತಾಳೆ. ಇವ ಹಿಂಗೇನು ಬಂದಿರೋದು ರೋಗ, ಹಿಂಗೆ ಆಡ್ತಾ ಕುಂತಾನಲ್ಲ ಇವನು. ಇವ್ನು ಮಲಗ್ರು ಬಂದೋಗ ಒಂದು ಚೂರಾರು ಜವಾಬ್ದಾರಿ ಇಲ್ದ ನಂಗೆ ಹಿಂಗೆ ಆಡ್ತಾನಲ್ಲ. ಸರಿಯಾ ನೀವೇ ಹೇಳಿ. ಅಯ್ಯೋ ಹೆಂಗೆ ಹೊಡೆದಾಡ್ಬೇಕೋ ಏನೋ ಒಂದು ಗೊತ್ತಿಲ್ಲ ಕಣವ ನನಗಂತವೆ. ಸರಿ ಕಣಪ್ಪ, ಬರೋಣಂತೆ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಬ್ರ ಮತ್ತೆ ನಮಸ್ಕಾರ.